Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಈಗ ಸಾಕಷ್ಟು ವೀಡಿಯೋಸನ್ನು ಫಸ್ಟ್ PUC ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಮಾಡಿದ್ದೀನಿ. ಈಗ ಶುರು ಮಾಡ್ತಾ ಇರೋದು ಮೋಷನ್ ಇನ್ ಎ ಪ್ಲೇನ್ ಅಥವಾ 2 ಡೈಮೆನ್ಷನಲ್ ಮೋಷನ್ ಅನ್ನೋ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ. ಇದು NCERTಯ ಫಸ್ಟ್ ಬುಕ್ಕಲ್ಲಿ 4ನೇ ಚಾಪ್ಟರ್, ಫಸ್ಟ್ ವಾಲ್ಯೂಮಲ್ಲಿ 4ನೇ ಚಾಪ್ಟರ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಕಾನ್ಸೆಪ್ಟ್ ಆಫ್ ವೆಕ್ಟರ್ಸ್, types of vectors, and then 2-dimensional motion, and then example for 2-dimensional motion like circular motion, projectile motion, etc. ಮತ್ತೆ ವೆಕ್ಟರ್ಸ್ಗೆ ಬಂದರೆ ಟೈಪ್ಸ್ ಆಫ್ ವೆಕ್ಟರ್ಸ್ ಜೊತೆಗೆ ಅಡಿಷನ್ ಆಫ್ ವೆಕ್ಟರ್ಸ್, ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್, ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್, ಓಕೆ, ರೆಸಲ್ಯೂಷನ್ ಆಫ್ ವೆಕ್ಟರ್ಸ್, ಇವನ್ನೆಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಈ ವೆಕ್ಟರ್ ಕಾನ್ಸೆಪ್ಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮುಂದೆ ಇನ್ನೂ ಯಾವ್ಯಾವುದು ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರ್ತಾವೆ, ವೆಕ್ಟರ್ ಕಾನ್ಸೆಪ್ಟ್ಗಳು. ಈಗ ಫಾರ್ ಎಕ್ಸಾಂಪಲ್ ಫೋರ್ಸ್ ಕೂಡ ವೆಕ್ಟರೇನೆ. ಸೊ ಎಲ್ಲೆಲ್ಲಿ ವೆಕ್ಟರ್ ಕ್ವಾಂಟಿಟಿ ಇರ್ತಕ್ಕಂಥ ಡಿಸ್ಕಷನ್ ಬರುತ್ತೋ ಅಲ್ಲೆಲ್ಲನೂ ಕೂಡ ಈ ವೆಕ್ಟರ್ ಕಾನ್ಸೆಪ್ಟ್ ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಈ ವಿಡಿಯೋನ, ಈ ಚಾಪ್ಟರ್ ಬರೋ ಎಲ್ಲ ವಿಡಿಯೋಸ್ಗಳನ್ನು ಕೇರ್ಫುಲ್ ಆಗಿ ಗಮನಿಸ್ತಾ ಹೋಗಿ. ಮತ್ತು ಆ್ಯಸ್ ಯೂಶುವಲ್ ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಶೇರ್ ಮಾಡಿ. ಆಮೇಲೆ ನಿಮಗೆ ಏನಾದರೂ ಡಿಫಿಕಲ್ಟೀಸ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಓಕೆ, ವೆಲ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಒನ್ ಎಕ್ಸಾಂಪಲ್. ಮಕ್ಕಳೇ, ನೀವೆಲ್ಲ ವಾಸ್ಕೋ ಡ ಗಾಮಾ ಅನ್ನೋ ಹೆಸರನ್ನು ಕೇಳಿದ್ದೀರಾ ಅಲ್ವಾ? ಎಸ್ ಸರ್, ಕೇಳಿದ್ದೀವಿ. ಇದೇನಿದು ಸರ್, ಫಿಸಿಕ್ಸ್ ಟೀಚರ ಅಥವಾ ಹಿಸ್ಟರಿನ? ವಾಸ್ಕೋ ಡ ಗಾಮನ್ ಬಗ್ಗೆ ಮಾತಾಡ್ತಾರಲ್ಲ ಅಂತ ಡೌಟ್ ಬರ್ತಾ ಇದೆಯಾ? ಇಲ್ಲ, ನಾನು ಫಿಸಿಕ್ಸನ್ನೇ ಹೇಳ್ತಾ ಇದ್ದೀನಿ. ಫಿಸಿಕ್ಸಲ್ಲಿ ಆಗಲೇ ಹೇಳ್ದಂಗೆ ವೆಕ್ಟರ್ಸ್ ಬಗ್ಗೆನೇ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಐ ವಿಲ್ ಟೇಕ್ ದಿ ಎಕ್ಸಾಂಪಲ್ ಆಫ್ ವಾಸ್ಕೋ ಡ ಗಾಮಸ್ ವಯೇಜ್. ಸಿ ರೂಟಲ್ಲಿ ಅವನು ಬಂದು ಇಂಡಿಯಾಕ್ಕೆ ತಲುಪಿದ್ನಲ್ಲ, ಅದ್ರ ಬಗ್ಗೆ ಮಾತಾಡಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರಬೇಕು, ಇಲ್ಲಿ ಗ್ರಾಫನ್ನು ಕೂಡ ತೋರಿಸಿದ್ದೀನಿ ನೋಡಿ. ಅವನು ಸಿ ರೂಟ್ ಯಾವ ಥರ ಇತ್ತು ಅಂದರೆ, ಲಿಸ್ಬನ್ ಅನ್ನೋ ಪ್ಲೇಸಿಂದ ಶುರು ಮಾಡ್ತಾನೆ, ಹಾಗೆ ಅಟ್ಲಾಂಟಿಕ್ ಓಷನ್ನಲ್ಲಿ ಬಂದು ಕೇಪ್ ಆಫ್ ಗುಡೋಪ್, ಅಂದರೆ ಗುಡೋಪ್ ಓಶಿರಾ ಅಂತ ಕನ್ನಡದಲ್ಲಿ ಕರೀತಾರೆ, ಕೇಪ್ ಆಫ್ ಗುಡೋಪ್, ಬಾಟಮ್ ಟಿಪ್ ಆಫ್ ದಿ ಆಫ್ರಿಕನ್ ಕಾಂಟಿನೆಂಟ್, ಅಲ್ಲಿ ಕೇಪ್ ಆಫ್ ಗುಡೋಪ್, ನಮ್ಮಲ್ಲಿ ಕನ್ಯಾಕುಮಾರಿ ಅಂತೀವಲ್ಲ ಹಾಗೆ, ಅಲ್ಲಿಗೆ ಬಂದು ಮತ್ತೆ ವಾಪಸ್ ರೂಟ್ ತಗೊಂಡು ಸೀದಾ ಕ್ಯಾಲಿಕಟ್, ಅಂದರೆ ನಮ್ಮ ಕೇರಳ ಸ್ಟೇಟ್ ಇದೆಯಲ್ಲ ಅಲ್ಲಿ, ಕಲ್ಲಿಕೋಟೆ ಅಂತ ಕರಿತೀವಿ, ಕ್ಯಾಲಿಕಟ್, ಅಲ್ಲಿಗೆ ಬಂದು ರೀಚ್ ಆಗ್ತಾನೆ. ಸೊ ಆ ರೀತಿ ಅವನು ಜರ್ನಿ ಮಾಡಲಿಕ್ಕೆ ಆಲ್ಮೋಸ್ಟ್ 2.5 ಇಯರ್ಸ್ ತಗೋತಾನೆ ಸಿ ರೂಟಲ್ಲಿ. ಸೊ ಏನು ಹೀಗೆ ಸುತ್ಕೊಂಡು ಬರ್ತಾನಲ್ಲ, ಹೀಗೆ ಹೋಗ್ತಾನಲ್ವಾ, ಈ ರೂಟನ್ನು ನಾವು ವೆಕ್ಟರ್ಸ್ ಆಗಿ ಡಿವೈಡ್ ಮಾಡ್ಬೋದು. ಹೀಗೆ ನೋಡಿ, ಅದನ್ನು ತೋರಿಸಿದ್ದೀನಿ ನಾನು ಅಲ್ಲಿ, ಮತ್ತೆ ಬರೀತಾ ಇದ್ದೀನಿ. ಹೀಗೆ ವೆಕ್ಟರ್ ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಎಲ್ಲ ಆ್ಯಡ್ ಮಾಡಿದರೆ ಅವನ ಒಟ್ಟು ಜರ್ನಿ ಎಷ್ಟು ಕಿಲೋಮೀಟರ್ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಸಿ ರೂಟಲ್ಲಿ ನಾವು ಡಿವೈಡ್ ಮಾಡೋಕ್ಕಾಗುತ್ತಾ? ಇಲ್ಲ, ಇದು ನಾನು ಫಿಸಿಕ್ಸನ್ನು ಹೇಳ್ತಾ ಇದ್ದೀನಿ, ಆಯಿತಾ? ಬೈ ಚಾನ್ಸ್ ಅವನು ಈ ರೂಟಲ್ಲಿ ಈ ಥರ ಬರದೆ ಡೈರೆಕ್ಟಾಗಿ ಲಿಸ್ಬನ್ನಿಂದ ಕ್ಯಾಲಿಕಟ್ಗೆ ಡಾಟೆಡ್ ಲೈನಲ್ಲಿ ಕೂಡ ತೋರಿಸಿದ್ದೀನಿ, ಆ ಥರ ಬಂದುಬಿಟ್ಟಿದ್ದರೆ ಅವನ ಜರ್ನಿ ಆಲ್ಮೋಸ್ಟ್ 1/4ಗೆ ರೆಡ್ಯೂಸ್ ಆಗಿರೋದು. ಅಂದರೆ ಒಟ್ಟಾರೆ ಲೆಟಸೆ ಅವನು 4000 ಕಿಲೋಮೀಟರ್ ಜರ್ನಿ ಮಾಡ್ದ ಅಂತ ಇಟ್ಕೊಳ್ಳಿ. ಹಾಗೆ ಬಂದುಬಿಟ್ಟಿದ್ರೆ, ಅಂದರೆ ಹೀಗೆ ಶಾರ್ಟ್ಕಟ್ಟಲ್ಲಿ ಬಂದುಬಿಟ್ಟಿದ್ರೆ ಬರೀ 1000 ಕಿಲೋಮೀಟರ್ ಆಗಿರೋದು. ಆದರೆ ಹೀಗೆ ಬರೋಕ್ಕಾಗ್ತಿರ್ಲಿಲ್ಲ ಬಿಡಿ, ಇಲ್ಲಿ ಮಧ್ಯದಲ್ಲಿ ಏನೇನೋ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಆಗಿತಾನೆ ಅವರು ಸಿ ರೂಟನ್ನು ಕಂಡುಹಿಡಿದಿದ್ದು. ಇದು ಹಿಸ್ಟ್ರಿನಲ್ಲಿ ನಿಮ್ಮ ಹಿಸ್ಟ್ರಿ ಟೀಚರ್ಸ್ ಎಲ್ಲ ಹೇಳಿರ್ತಾರೆ. ಸೊ ನಾನು ಇಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಈ ವಾಸ್ಕೋ ಡ ಗಾಮನ ಸಿ ವಯೇಜ್ ಇದೆಯಲ್ಲ, ಸಮುದ್ರಯಾನ ಇದೆಯಲ್ಲ, ಅದು 2 ಡೈಮೆನ್ಷನಲ್ ಮೋಷನ್. ಈ 2 ಡೈಮೆನ್ಷನಲ್ ಮೋಷನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ವೆಕ್ಟರ್ಸನ್ನೇ ಬಳಸಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ಎಕ್ಸಾಂಪಲನ್ನು ತಗೊಂಡೆ. ನಾವು ಲೆಟ್ ಅಸ್ proceed further with 2-dimensional motion. Before giving the definition of 2-dimensional motion, I will first give some examples for 2-dimensional motion. ಈಗ ಹೇಳಿದಲ್ಲ, ಸಿ ರೂಟ್ ಇದು 2-dimensional motion. ಈಗ ನೆಲದ ಮೇಲೆ ಒಂದು ಇರುವೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇಟ್ ಈಸ್ ಆಲ್ಸೋ 2-dimensional motion. ಅಥವಾ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಚೆಂಡನ್ನು ಹೀಗೆ ಹೊಡೆದ್ರಿ ಅಂದ್ಕೊಳ್ಳಿ, ಹೀಗೆ ಹಾರ್ಕೊಂಡು ಅಲ್ಲಿ ನೆಲದ ಮೇಲೆ ಬೀಳುತ್ತೆ, ಇಟ್ ಈಸ್ ಆಲ್ಸೋ 2-dimensional motion. ಅಥವಾ ಈಜ್ತಾ ಇದ್ದೀರಾ ಅಂದ್ಕೊಳ್ಳಿ, ಅಥವಾ ನೀರಿಗೆ ಜಂಪ್ ಮಾಡ್ತಾ ಇದ್ದೀರಾ, ಇಟ್ ಈಸ್ ಆಲ್ಸೋ 2-dimensional motion. ಒಂದು ಕಲ್ಲನ್ನು ಕಟ್ಬಿಟ್ಟು ದಾರಕ್ಕೆ ಕಲ್ಲನ್ನು ಕಟ್ಟಿ ಹೀಗೆ ತಿರುಗಿಸ್ತಾ ಇದ್ದೀರಾ ಅಂದ್ಕೊಳ್ಳಿ, ಇಟ್ ಈಸ್ 2-dimensional motion. ಅಷ್ಟೇ ಯಾಕೆ, ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್ ಈಸ್ 2-dimensional motion. ನೀವು ರೋಡಲ್ಲಿ ನಡ್ಕೊಂಡು ಹೀಗೆ ಹೋಗ್ತಾ ಇದ್ದೀರಾ, ದಟ್ ಈಸ್ 2-dimensional motion. ಸಮುದ್ರದಲ್ಲಿ ಶಿಪ್ ಹೋಗ್ತಾ ಇದೆಯಾ, ಇಟ್ ಈಸ್ 2-dimensional motion. ಸೊ ಇವೆಲ್ಲನೂ ಎಕ್ಸಾಂಪಲ್ ಫಾರ್ 2-dimensional motion. ಹಾಗಾದರೆ 2-dimensional motion ಅಂದರೆ ಏನು ಸರ್?
ಯಾವುದೇ ಒಂದು ಮೂಮೆಂಟನ್ನು ಇಫ್ ಇಟ್ ಡಿಸ್ಕ್ರೈಬ್ ವಿತ್ ದ ಹೆಲ್ಪ್ ಆಫ್ ಟೂ ಡೈರೆಕ್ಷನ್ಸ್ ಸೇ ಎಕ್ಸ್ ಆ್ಯಂಡ್ ವೈ ದೆನ್ ಇಟ್ ಈಸ್ ಕಾಲ್ಡ್ ಟೂ ಡೈಮೆನ್ಷನಲ್ ಮೋಷನ್. ಈಗ ಒಂದು ವೆಹಿಕಲ್ಲು ಅಥವಾ ಇರುವೆನೆ ಶುರು ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ತು, ಹೀಗೆ ಹೋಗ್ತಾ ಇದೆ ಆಯಿತಾ. ಈ ಪೊಸಿಷನ್ನಿಗೆ ಬಂದಿದೆ ಅಂದರೆ ಅರ್ಥ ಏನು? ಇಟ್ ಈಸ್ ನಾಟ್ ಮೂವಿಂಗ್ ಓನ್ಲಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ನಾಟ್ ಓನ್ಲಿ ಅಲಾಂಗ್ ವೈ ಆ್ಯಕ್ಸಿಸ್, ಇಟ್ ಈಸ್ ಮೂವಿಂಗ್ ಅಲಾಂಗ್ ಬೋತ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಸೊ ದಿಸ್ ಪೊಸಿಷನ್ ಹ್ಯಾಸ್ ಗಾಟ್ ದಿಸ್ ಮಚ್ ಆಫ್ ಎಕ್ಸ್ ಡಿಸ್ಟೆನ್ಸ್, ದಿಸ್ ಮಚ್ ಆಫ್ ವೈ ಡಿಸ್ಟೆನ್ಸ್. ಸೊ ಪಾಯಿಂಟ್ P has got coordinates of x and y. So now the point P is described with the help of x and y ಅಂತ. ಈಗ ಒಂದು ಡೈಮೆನ್ಷನ್ ಆದರೆ ಅಂದರೆ ಇವಾಗ ಒಂದು ನೆಲದ ಮೇಲೆ ಒಂದು ಗೋಲಿನ ರೋಲ್ ಮಾಡಿದ್ರಿ, ಅಥವಾ ಒಂದು ಬಸ್ ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದೆ ಆಯಿತಾ, ಅಥವಾ ಒಂದು ಗೋಲಿನ ಮೇಲೆ ಕೆಸರಿ ಕೆಳಗಡೆ ಬೀಳ್ತಾ ಇದೆ, ಗೋಲಿನೋ ಕಲ್ಲೋ ಯಾವುದೋ ಒಂದು, ಇವೆಲ್ಲ ಒನ್ ಡೈಮೆನ್ಷನಲ್ ಮೋಷನ್. ಈ ಒನ್ ಡೈಮೆನ್ಷನಲ್ ಮೋಷನ್ನಲ್ಲಿ ಒಂದೇ ಒಂದು ಲೈನ್ ಸಾಕು, ಈ ಥರ ಬರಿಬೋದು ಅಥವಾ ಈ ಥರ ಬರಿಬೋದು. ಅಂದರೆ ಹೀಗೆ ಹೋದರೆ ಪ್ಲಸ್ ಎಕ್ಸ್ ಅಂತೀವಿ, ಹೀಗೆ ಹೋದರೆ ಮೈನಸ್ ಎಕ್ಸ್ ಅಂತೀವಿ. ಅಂದರೆ ಒನ್ ಡೈಮೆನ್ಷನಲ್ ಮೋಷನ್ಗೆ ಒಂದೇ ಕೋಆರ್ಡಿನೇಟ್ ಸಾಕು, ಪಾಸಿಟಿವ್ ಅಥವಾ ನೆಗೆಟಿವ್. ಆದರೆ ಟೂ ಡೈಮೆನ್ಷನ್ಗೆ ಪಾಸಿಟಿವ್ ನೆಗೆಟಿವ್ ಸಾಕಾಗೋದಿಲ್ಲ. ಅಟ್ ಎ ಟೈಮ್ ಇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಡೈರೆಕ್ಷನಲ್ ಮೂವ್ಮೆಂಟ್. That is why it is called as two-dimensional motion. So what is two-dimensional motion? If the motion of a body is described with the help of two coordinates, namely x and y, then it is called two-dimensional motion. Athwa if a body is moving in two directions simultaneously, then it is called two-dimensional motion. Innu simple agi helbeku andre, if a body is moving in a straight line, it is one-dimensional motion. If a body is moving on a plane, ಅಂದರೆ ಸರ್ಫೇಸಿನ ಮೇಲೆ ಮೂವ್ ಆದರೆ ಇಟ್ ಈಸ್ ಟೂ ಡೈಮೆನ್ಷನಲ್ ಮೋಷನ್. ನೆನಪಿಸ್ಕೊಳ್ಳಿ, ನೀರು ಸಮುದ್ರದ ಮೇಲೆ ಶಿಪ್ ಹೋಗ್ತಾ ಇರುತ್ತೆ, ಅದು ಸರ್ಫೇಸ್. ಸಮುದ್ರದ ಮೇಲೆ ಶಿಪ್ ಹೀಗೆ ಹೋಗ್ಲಿಕ್ಕೆ ಸಾಧ್ಯ, ಬಿಟ್ಟರೆ ಹೀಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಏರೋಪ್ಲೇನ್ ಬಂದರೆ ಅದು ತ್ರೀ ಡೈಮೆನ್ಷನಲ್ ಮೋಷನ್ ಆಗುತ್ತೆ. ಏರೋಪ್ಲೇನ್ ರನ್ವೇನಲ್ಲಿ ರನ್ ಆಗುತ್ತೆ, ಅಲ್ಲಿ ತಿರುಗಿಕೊಳ್ಳುತ್ತೆ, ಮತ್ತೆ ಮೇಲಕ್ಕೆ ಹಾರುತ್ತೆ, ಅದು ತ್ರೀ ಡೈಮೆನ್ಷನಲ್ ಮೋಷನ್. ಪಕ್ಷಿ ನೆಲದ ಮೇಲೆ ಕೂತಿದೆ, ಪಾರಿವಾಳ ನೆಲದ ಮೇಲೆ ಕೂತಿದೆ, ಹೀಗೆ ಹೋಗುತ್ತೆ, ಯಾರು ಒಂಚೂರು ಹಿಂಗೆ ಕಲ್ಲು ಅಥವಾ ಕೋಲನ್ನು ತಗೊಂಡು ಹಿಂಗೆ ಅಂದ್ಬಿಟ್ರೆ ಪುರ್ ಅಂತ ಹಾರ್ಕೊಂಡು ಹೋಗ್ಬಿಡುತ್ತೆ. ಇಟ್ ಈಸ್ ತ್ರೀ ಡೈಮೆನ್ಷನಲ್ ಮೋಷನ್. ದೇರ್ ಇಟ್ ಈಸ್ ಹ್ಯಾವಿಂಗ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಅದೇ ಇರುವೆ, ಈ ಬೋರ್ಡಿನ ಮೇಲೆ ಇರುವೆನ ಬಿಡ್ತೀನಿ, ಹೀಗೆ ಹೋಗ್ಬೋದು, ಅದು ಬಿಟ್ಟು ಹಾರ್ಕೊಂಡು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಟೂ ಡೈಮೆನ್ಷನಲ್ ಮೋಷನ್. ಆಮೇಲೆ ಒಂದು ಕಲ್ಲನ್ನು ದಾರಕ್ಕೆ ಕಟ್ಟಿ ತಿರುಗಿಸಿ ಅಂತ ಹೇಳಿದ್ನಲ್ಲ, ಇಟ್ ಈಸ್ ರೊಟೇಟಿಂಗ್ ಇನ್ ಪ್ಲೇನ್ ಆಯಿತಾ. ನೀವೇನಾದರೂ ಬಿಟ್ಟರೆ ಮತ್ತೆ ಅದು ಹೀಗೆ ಹಾರ್ಕೊಂಡು ಹೋಗುತ್ತೆ, ಹೀಗೆ ಹೊರಟು ಹೋಗುತ್ತೆ, ಬಿಟ್ಟರೆ ಹೀಗೆ ಮೇಲಕ್ಕೆ ಹಾರ್ಕೊಂಡು ಹೋಗೋದಿಲ್ಲ. ಸೊ ಟೂ ಡೈಮೆನ್ಷನಲ್ ಮೋಷನ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪ್ಲೇನ್, ಒನ್ ಡೈಮೆನ್ಷನಲ್ ಮೋಷನ್ ಈಸ್ ರಿಸ್ಟ್ರಿಕ್ಟೆಡ್ ಟು ಲೈನ್, ತ್ರೀ ಡೈಮೆನ್ಷನಲ್ ಮೋಷನ್ ಈಸ್ ರಿಸ್ಟ್ರಿಕ್ಟೆಡ್ ಟು ಸ್ಪೇಸ್. ಗೊತ್ತಾಯ್ತಾ? ಸೊ ಒನ್ ಡೈಮೆನ್ಷನ್ ಅಂದರೆ ಬರೀ ಎಕ್ಸ್ ಮಾತ್ರ ಇರುತ್ತೆ, ಟೂ ಡೈಮೆನ್ಷನ್ ಅಂದರೆ ಎಕ್ಸ್ ಆ್ಯಂಡ್ ವೈ ಇರ್ಬೋದು, ಅಥವಾ ವೈ ಆ್ಯಂಡ್ ಝೆಡ್ ಇರ್ಬೋದು, ಅಥವಾ ಝೆಡ್ ಆ್ಯಂಡ್ ಎಕ್ಸ್ ಇರ್ಬೋದು. ಬಟ್ ಅಲ್ಲಿ ಎರಡು ಅಂದರೆ ಒಂದು ಪ್ಲೇನ್ ಇರುತ್ತೆ. ಅದೇ ತ್ರೀ ಡೈಮೆನ್ಷನ್ ಅಂದರೆ ಎಕ್ಸ್ ವೈ ಝೆಡ್ ಮೂರು ಕೋಆರ್ಡಿನೇಟ್ಸ್ ಇರ್ತವೆ. ಈಗ ನಾವು ಟೂ ಡೈಮೆನ್ಷನ್ಗೆ ವಾಪಸ್ ಬರೋಣ. ಒನ್ ಡೈಮೆನ್ಷನ್ ನಾನು ಅವಾಗಲೇ ಹೇಳ್ದಂಗೆ ಬರೀ ಲೈನಿಂದ ರೆಪ್ರೆಸೆಂಟ್ ಮಾಡೋದಾದರೆ, ಟೂ ಡೈಮೆನ್ಷನಲ್ ಮೂಮೆಂಟನ್ನು ಡಿಸ್ಕಸ್ ಮಾಡಲಿಕ್ಕೆ ನಮಗೆ ವೆಕ್ಟರೇ ಬೇಕು. ಸರಿ ಸರ್, ವೆಕ್ಟರ್ ಅಂದರೆ ಏನು ಹಾಗಾದರೆ? ನೋಡಿ ಮಕ್ಕಳೇ, ಎಲ್ಲ ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಎರಡು ಕ್ಯಾಟಗರಿಯಾಗಿ ಮಾಡ್ತೀವಿ. ಒಂದು ಸ್ಕೇಲಾರ್ ಅಂತ, ಇನ್ನೊಂದು ವೆಕ್ಟರ್ ಅಂತ. ಸ್ಕೇಲಾರ್ ಮತ್ತು ವೆಕ್ಟರ್ಗೆ ಡೆಫಿನೇಷನ್ಸನ್ನು ಹೇಳ್ಬಿಡ್ತೀನಿ, ಬಹುಶಃ ಇಷ್ಟೊತ್ತಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಸ್ಕೇಲಾರ್ ಅಂತಂದರೆ ಇಟ್ ಈಸ್ ಅ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸ್ಕೇಲಾರ್ಸ್ ದೇ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸ್ಕೇಲಾರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ಸನ್ನು ಕೊಡ್ತೀನಿ. mass of this pen is 10 gram, ಅಥವಾ mass of these two pens is 20 gram ಅಥವಾ 200 gram, ಅಥವಾ my body mass is 70 kg. Mass is a scalar quantity. It has got only magnitude, 40 gram, 100 gram, 20 kg, 30 kg. All these are magnitudes only. If I say mass is 30 kg, kg is the unit, 30 is the magnitude. There is no meaning for direction. I should not ask mass in which direction ಅಂತ ಕೇಳೋಂಗಿಲ್ಲ, ಕೇಳಲೇಬಾರ್ದು. ಮಾಸ್ ಆಫ್ ದಿಸ್ ಪೆನ್ ಈಸ್ 30 ಗ್ರಾಮ್ ಅಂದರೆ ಯಾವ ಡೈರೆಕ್ಷನಲ್ಲಿ ಸಾರ್ ಅಂತ ಕೇಳಿದರೆ ಅದು ಮೀನಿಂಗ್ಲೆಸ್ ಆಗುತ್ತೆ. ಬಿಕಾಸ್ there is no scope for
ಡೈರೆಕ್ಷನ್ ಇನ್ ಮಾಸ್. ಅದೇ ಥರ ಟೈಮ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇವಾಗ 8 ಗಂಟೆ ಅಂತ ಅಂದರೆ ಮುಗೀತಷ್ಟೇ. ಸರ್ ಯಾವ ಡೈರೆಕ್ಷನಲ್ಲಿ 8 ಗಂಟೆ ಅಂತ ಕೇಳೋಕ್ಕಾಗುತ್ತಾ ನಾವು? ಇಲ್ಲ. ಟೆಂಪರೇಚರ್, ಮೈ ಬಾಡಿ ಟೆಂಪರೇಚರ್ ಈಸ್ 27 ಡಿಗ್ರಿ ಸೆಂಟಿಗ್ರೇಡ್ ಅಂತೀನಿ, ಅಲ್ಲಿ ಮುಗೀತಷ್ಟೇ. ಯಾವ ಡೈರೆಕ್ಷನಲ್ಲಿ 27 ಡಿಗ್ರಿ ಸೆಂಟಿಗ್ರೇಡ್? ಮೀನಿಂಗ್ಲೆಸ್. ಯಾವ ಪಾರ್ಟಲ್ಲಿ 27? ಓಕೆ, ಕೈಯಲ್ಲಿ 27ನಾ, ಟಂಗಲ್ಲಿ 27ನಾ, ಅಥವಾ ಹೊಟ್ಟೆಗೋ ಅಥವಾ ಬೇರೆ ಯಾವುದೋ ಭಾಗದಲ್ಲೋ 27ನಾ, ಅದು ಓಕೆ, ಮೀನಿಂಗ್ಫುಲ್. ಎಲ್ಲಿ ಟೆಂಪ್ರೇಚರ್ ಅಂತ ಕೇಳಿದರೆ ಅದೊಂಥರ ಓಕೆ. ಈಗ ನಾರ್ಮಲಿ ನಾಲ್ಗೆ ಮೇಲೆ ಸ್ವಲ್ಪ ಕಡಿಮೆ ಟೆಂಪ್ರೇಚರ್ ಇರುತ್ತೆ, ನಾಲ್ಗೆ ಕೆಳಗಡೆ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ, ಅಥವಾ ನಿಮ್ಮ ಕೈಯನ್ನು ನೀರಿನಲ್ಲಿ ಇಟ್ಟಿದ್ದೀರಾ, ಈಗ ತೆಗೆದಿದ್ದೀರಾ, ತಣ್ಣಗಿರುತ್ತೆ, ಅದು ಓಕೆ. ಅದು ಬಿಟ್ಬಿಟ್ಟು ಯಾವ ಡೈರೆಕ್ಷನ್ನಲ್ಲಿ ಅಂತ ಕೇಳಿದರೆ ಇಟ್ ಈಸ್ ಟೋಟಲಿ ಮೀನಿಂಗ್ಲೆಸ್. ಸೊ ಸ್ಕೇಲಾರ್ ಕ್ವಾಂಟಿಟೀಸ್ಗೆ ಡೈರೆಕ್ಷನ್ಸನ್ನು ಹೇಳಲೇಬಾರ್ದು, ಹೇಳಿದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನು? ಇಟ್ ಈಸ್ ಅ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಈ ಸ್ಕೇಲಾರ್ಸ್ಗೆ ಒಂದಷ್ಟು ಪ್ರಾಪರ್ಟೀಸ್ ಇದೆ, ಒಂದು 2-3 ಹೇಳ್ಬಿಡ್ತೀನಿ. ಮೊದಲನೇ ಪ್ರಾಪರ್ಟಿ, ಸ್ಕೇಲಾರ್ ಕ್ವಾಂಟಿಟೀಸನ್ನು ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ನೋಡಿ, ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಈ ಪೆನ್ನಿನ ಮಾಸು 20 ಗ್ರಾಮು, ಈ ಪೆನ್ನಿನ ಮಾಸು 20 ಗ್ರಾಮು, ಎರಡನ್ನು ಒಟ್ಟಿಗೆ ಸೇರಿಸಿದರೆ ಎಷ್ಟಾಯಿತು? 20 + 20 40. ಅಥವಾ ಇದರಲ್ಲಿ ಈ ಕ್ಯಾಪನ್ನು ಕಿತ್ತಾಕ್ಬಿಡ್ತೀನಿ, ಕ್ಯಾಪಿನ ಮಾಸು 2 ಗ್ರಾಮ್, ಅವಾಗ 40 - 2 ದಟ್ ಈಸ್ 38 ಗ್ರಾಮ್. ಈ ಥರ ಮಾಸನ್ನು ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ಇದನ್ನು ನಾವು ಅಡಿಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಫಸ್ಟ್ ಪ್ರಾಪರ್ಟಿ ಈಸ್ ಮಾಸ್ ಈಸ್ ಅಡಿಟಿವ್ ಅಥವಾ ಸ್ಕೇಲಾರ್ ಈಸ್ ಅಡಿಟಿವ್. ಅಡಿಟಿವ್ ಮೀನ್ಸ್ ಇಟ್ ಒಬೇ ಸಿಂಪಲ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ರೂಲ್ಸ್. ಅರ್ಥ ಆಯ್ತಲ್ವಾ? ಎರಡನೇ ಪ್ರಾಪರ್ಟಿ, ಈ ಸ್ಕೇಲಾರ್ ಕ್ವಾಂಟಿಟಿಯನ್ನು ಯಾವುದಾದ್ರೂ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಕ್ವಾಂಟಿಟಿ ರಿಮೈನ್ಸ್ ಸೇಮ್, ಓನ್ಲಿ ಮ್ಯಾಗ್ನಿಟ್ಯೂಡ್ ಇನ್ಕ್ರೀಸಸ್. ಲೆಟ್ ಅಸ್ ಸೇ ಟೆಂಪರೇಚರ್ ಈಸ್ 27 ಡಿಗ್ರಿ ಸೆಂಟಿಗ್ರೇಡ್. ದಿಸ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಐ ಮಲ್ಟಿಪ್ಲೈ ಇಟ್ ಬೈ 2, then it becomes 54 degree centigrade only. Earlier also it was temperature, now also temperature, but the magnitude has been enhanced. So if a scalar quantity is multiplied by a number, the magnitude increases, quantity will not change. ಗೊತ್ತಾಯ್ತಲ್ವಾ? ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ, ನಂಬರಿಂದ ಡಿವೈಡ್ ಮಾಡಿದ್ರೂ ಅಷ್ಟೇ. ಇವಾಗ 27 ನಾನು 3 ಇಂದ ಡಿವೈಡ್ ಮಾಡಿದೆ ಅಂದ್ಕೊಳ್ಳಿ, ಅವಾಗ 9 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರೇ ಇರುತ್ತೆ. ಸೊ ಇಫ್ ಯು ಮಲ್ಟಿಪ್ಲೈ ಬೈ ಎ ನಂಬರ್ ಆರ್ ಡಿವೈಡ್ ಬೈ ಎ ನಂಬರ್, ಕ್ವಾಂಟಿಟಿ ವಿಲ್ ನಾಟ್ ಚೇಂಜ್, ಓನ್ಲಿ ಮ್ಯಾಗ್ನಿಟ್ಯೂಡ್ ವಿಲ್ ಚೇಂಜ್. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ, ಇದೇ ಸ್ಕೇಲಾರ್ಸ್ಗಳನ್ನು, 2 ಡಿಫ್ರೆಂಟ್ ಸ್ಕೇಲಾರ್ಗಳನ್ನು ತಗೊಳ್ಳಿ. ಯು ಟೇಕ್ ಡಿಫ್ರೆಂಟ್ ಸ್ಕೇಲಾರ್ ಕ್ವಾಂಟಿಟೀಸ್, ಮಲ್ಟಿಪ್ಲೈ ದೆಮ್ ಆರ್ ಡಿವೈಡ್ ದೆಮ್, ದೆನ್ ಯು ಗೆಟ್ ಎ ನ್ಯೂ ಸ್ಕೇಲಾರ್ ಕ್ವಾಂಟಿಟಿ. I repeat, if a scalar quantity is multiplied by a number divided by a number ಜ್ಞಾಪಕ ಇಟ್ಕೊಳ್ಳಿ, there will be no change in the parameter. ಅದೇ ಸ್ಕೇಲಾರ್ ಕ್ವಾಂಟಿಟಿಯನ್ನು ಇನ್ನೊಂದು ಸ್ಕೇಲಾರ್ ಕ್ವಾಂಟಿಟಿಯಿಂದ ಮಲ್ಟಿಪ್ಲೈ ಮಾಡಿ, ಅಥವಾ ಇನ್ನೊಂದು ಯಾವುದೋ ಸ್ಕೇಲಾರ್ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿ, then you will get a new quantity. For example, mass is mass ಬೇಡ, distance is a scalar quantity. Distance divided by time is a scalar quantity. Nodi, distance is a scalar, time is a scalar. Distance by time is nothing but speed. Speed is also a scalar. So like this, if 2 scalar quantities are divided, we get another new scalar quantity. Similarly, if 2 scalar quantities are multiplied, ಇವಾಗ ಡಿಸ್ಟೆನ್ಸ್ ಇಂಟು ಡಿಸ್ಟೆನ್ಸ್ ತಗೊಳ್ಳೋಣ. ಡಿಸ್ಟೆನ್ಸ್ ಇಂಟು ಡಿಸ್ಟೆನ್ಸ್ ಅನ್ನು ಮಾಡಿ, ಅವಾಗ ಡಿಸ್ಟೆನ್ಸ್ ಸ್ಕ್ವೇರ್ ಬರುತ್ತೆ. ಡಿಸ್ಟೆನ್ಸ್ ಸ್ಕ್ವೇರ್ ಅಂದರೆ ಏರಿಯಾ, ಲೆಂತ್ ಇಂಟು ಬ್ರೆಡ್ತ್, ಏರಿಯಾ ಈಸ್ ಆಲ್ಸೋ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಈ ಥರ ಸ್ಕೇಲಾರ್ ಕ್ವಾಂಟಿಟೀಸ್ಗೆ ಒಂದಷ್ಟು ಪ್ರಾಪರ್ಟೀಸನ್ನು ನಾವು ಅಸೈನ್ ಮಾಡ್ತೀವಿ. ಇರಲಿ, ತೊಂದರೆ ಇಲ್ಲ. ಸ್ಕೇಲಾರ್ ಬಗ್ಗೆ ನಮಗೇನು ಜಾಸ್ತಿ ಕನ್ಸರ್ನ್ ಏನಿಲ್ಲ, ಇಷ್ಟು ಸಾಕು. ಲೆಟ್ ಅಸ್ ಮೂವ್ ಆನ್ ಟು ವೆಕ್ಟರ್ಸ್. ವೆಕ್ಟರ್ ಅಂದರೆ ಏನು? If a quantity has both magnitude and direction, if a quantity has both magnitude and direction, then we call it as a vector. So it is a combination of magnitude and direction. So ಈಗ ನೋಡ್ರಪ್ಪ ಡೈರೆಕ್ಷನಿನ ಇಂಪಾರ್ಟೆನ್ಸ್ ಬರುತ್ತೆ. Let us say vehicle is moving with a speed of 20 km/h.
No, there is no problem. 20 km/h speed is a scalar. ಇದನ್ನು ನೀವು ಡೆಫಿನೇಷನ್ ಅನ್ನು ಫಸ್ಟ್ ಚಾಪ್ಟರ್ ಕೂಡ ಸೆಕೆಂಡ್ ಚಾಪ್ಟರ್ ಕೂಡ ಕಲಿತೀರಾ. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್, ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್, ಸ್ಪೀಡ್ ಈಸ್ ಎ ಸ್ಕೇಲಾರ್, ವೆಲಾಸಿಟಿ ಈಸ್ ಎ ವೆಕ್ಟರ್. ಸೊ ಈಗ ನಾನು ಬಸ್ಸಿನ ಸ್ಪೀಡ್ ಅಷ್ಟೇ ಹೇಳಿದರೆ ಯಾವ ಡೈರೆಕ್ಷನಲ್ಲಿ ಅಂತ ಏನು ಕೇಳೋ ನೆಸೆಸಿಟಿ ಇಲ್ಲ. ಅದೇ ಬಸ್ಸಿನ ವೆಲಾಸಿಟಿ ಇಸ್ 20 km/h ಅಂದರೆ ಯು ಹ್ಯಾವ್ ಟು ಆಸ್ಕ್ ಇನ್ ವಿಚ್ ಡೈರೆಕ್ಷನ್ ದ ಬಸ್ ಈಸ್ ಮೂವಿಂಗ್, ವೆದರ್ ಇಟ್ ಈಸ್ ಮೂವಿಂಗ್ ಫ್ರಮ್ A to B ಆರ್ B to C ಆರ್ C to A. ಅಥವಾ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ. ಇವಾಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಲೆಟ್ ಅಸ್ ಸೇ 5 Newton. ನೌ ಯು ಹ್ಯಾವ್ ಟು ಆಸ್ಕ್ ಮೀ ವೆದರ್ ಫೋರ್ಸ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ದ ಬಾಡಿ ಆರ್ ಅವೇ ಫ್ರಮ್ ದ ಬಾಡಿ. ಅಂದರೆ ಈ ಆಬ್ಜೆಕ್ಟ್ ಅನ್ನು ನೀವೇನು ತಳ್ತಾ ಇದ್ದೀರೋ ಅಥವಾ ಎಳಿತಾ ಇದ್ದೀರೋ, ಗೊತ್ತಾಗ್ತಾ ಇದೆಯಾ ಡೈರೆಕ್ಷನ್? ಸೊ ಅಂಥ ಕ್ವಾಂಟಿಟೀಸಲ್ಲಿ ನಾವು ಡೈರೆಕ್ಷನನ್ನು ಕನ್ಸಿಡರ್ ಮಾಡಲೇಬೇಕು. ಈ ಹೀಗೆ ಅಪ್ಲೈ ಮಾಡಿದರೆ ಒಂದು ಎಫೆಕ್ಟ್ ಬರುತ್ತೆ, ಹೀಗೆ ಅಪ್ಲೈ ಮಾಡಿದರೆ ಇನ್ನೊಂದು ಎಫೆಕ್ಟ್ ಬರುತ್ತೆ. ನೋಡಿ, ನೀವು ಆ ಕಲ್ಲನ್ನು ಹಿಂಗೆ ಫೋರ್ಸ್ ಮಾಡಿ ಅಪ್ಲೈ ಮಾಡಿದರೆ ಅದು ಮುಂದಕ್ಕೆ ಹಂಗೆ ಹೋಗುತ್ತೆ. ಅದೇ ಒಂದು ದಾರ ಕಟ್ಟಿ ಹಿಂಗೆ ಹೇಳ್ಕೊಂಡ್ರೆ ನಿಮ್ಮ ಕಡೆಗೆ ಬರುತ್ತೆ, ಗೊತ್ತಾಯ್ತಲ್ವಾ? ಸೊ ಎಫೆಕ್ಟ್ ಈಸ್ ಟೋಟಲಿ ಡಿಫ್ರೆಂಟ್. ಅದೇ ಕಲ್ಲಿನ ಮಾಸ್ 1000 ಗ್ರಾಮ್ ಇದೆ ಅಂದರೆ 1 kg ಇದೆ ಅಂದ್ಕೊಳ್ಳಿ. ಹಿಂಗೆ ಹೇಳ್ಕೊಂಡ್ರು 1 kgನೇ, ಹಂಗೆ ತಳ್ಳಿದ್ರು ಕೂಡ 1 kgನೇ. ಎಫೆಕ್ಟ್ ಏನು ಚೇಂಜ್ ಆಗಲ್ಲ. ದಟ್ ಮೀನ್ಸ್ ಮಾಸ್ ಈಸ್ ಎ ಸ್ಕೇಲಾರ್, ಇಟ್ ಡು ನಾಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಡೈರೆಕ್ಷನ್. ಅದೇ ಫೋರ್ಸ್ ಬಂದು ವೆಕ್ಟರ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಇಂಪಾರ್ಟೆನ್ಸ್ ಫಾರ್ ಡೈರೆಕ್ಷನ್ ಆಲ್ಸೋ. ಸೊ ಡೈರೆಕ್ಷನ್ ಅನ್ನು ನಾವು ಹೇಳಲೇಬೇಕು. ನೋಡಿ, ಈ ಥರ ಡೈರೆಕ್ಷನ್ ಅಂದರೆ ಆಬ್ಜೆಕ್ಟ್ ಹೀಗೆ ಮೂವ್ ಆಗ್ಬೋದು, ಈ ಥರ ಡೈರೆಕ್ಷನ್ ಅಂದರೆ ಹೀಗೆ ಮೂವ್ ಆಗ್ಬೋದು ಅಥವಾ ಹಿಂಗೆ ಮೂವ್ ಆಗ್ಬೋದು. ಒಟ್ಟಾರೆ ಫೋರ್ಸಿಗೆ ಡೈರೆಕ್ಷನ್ನು ಕೂಡ ಹೇಳಬೇಕು, ಜೊತೆಗೆ ಮ್ಯಾಗ್ನಿಟ್ಯೂಡನ್ನು ಕೂಡ. ಸೊ ವೆಕ್ಟರ್ is a quantity having both magnitude and direction. We can give so many examples. Acceleration is a vector, momentum is a vector, force is a vector, angular momentum is a vector. Okay, electric intensity is a vector, magnetic intensity is a vector, so many parameter. Torque is a vector. ಇದಾವೆ, ಬೇಕಾದಷ್ಟು ಬರುತ್ತೆ, ಮುಂದೆ ಎಲ್ಲ ಕಲಿತಾ ಹೋಗ್ತೀರಾ ನೀವು. ಸೊ ಬನ್ನಿ ಮಕ್ಕಳೇ, ವಾಪಸ್ ಇಲ್ಲಿಗೆ ಬರೋಣ, ವೆಕ್ಟರಿಗೆ ಬರೋಣ. ಈಗ ನಾವು ವೆಕ್ಟರ್ಸ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ. ಫಸ್ಟ್ ವೆಕ್ಟರ್ ರೆಪ್ರೆಸೆಂಟೇಷನ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ವೆಕ್ಟರ್ಸನ್ನು ಯಾವ್ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಸ್ಮಾಲ್ ಲೆಟರ್ಸಲ್ಲಿ ಮೆನ್ಷನ್ ಮಾಡ್ತಾರೆ, ಎ ಅಂತ, ವೆಕ್ಟರ್ ಬಿ ಅಂತ, ವೆಕ್ಟರ್ ಸಿ ಅಂತ, ಬೋಲ್ಡ್ ಲೆಟರ್ಸ್ ಹಾಕ್ತಾರೆ. ಕೆಲವು ಬುಕ್ಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನು ಯೂಸ್ ಮಾಡ್ತಾರೆ, ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಅಥವಾ PQR ಅಂತ. ಕೆಲವೊಮ್ಮೆ ಈ ತರ ಬರೆದು ಅದರ ಮೇಲೆ ಆರೋ ಮಾರ್ಕ್ ಅನ್ನ ಕೂಡ ಹಾಕ್ತಾರೆ. ಆಕ್ಚುಲಿ ಈ ತರ ಬರೆದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವೆಕ್ಟರ್ ಅಂತಂದ್ರೆ ಬರೀ ಎ ಅಷ್ಟೇ ಬರೆದ್ರೆ ಸಾಕಾಗಲ್ಲ, ಯಾಕೆಂದ್ರೆ ಬೇರೆ ಬೇರೆ ಟೈಮಲ್ಲೂ ನಾವು ಎ ಅನ್ನ ಬರಿತೀವಿ. ಟೆಕ್ಸ್ಟ್ ಬುಕ್ಗಳಲ್ಲೇನೋ ಬಿಡಿ ಬೋಲ್ಡ್ ಮಾಡ್ತಾರೆ, ಪ್ರಿಂಟ್ ಮಾಡ್ಬೇಕಾದ್ರೆ ಬೋಲ್ಡ್ ಆಗಿ ಮಾಡ್ತಾರೆ. ನಾವು ಬೋಲ್ಡ್ ಮಾಡಿ ಬರೆಯೋಕ್ಕಾಗುತ್ತಾ? ಎ ಅಂತ ಬರೆದು ಅದನ್ನ ಬೋಲ್ಡ್ ಮಾಡಬೇಕು ಅಂದ್ರೆ ಹೀಗೆ ಏನೇನೋ ಮಾಡಬೇಕಲ್ವಾ, ಟೈಮ್ ತಗೊಳುತ್ತೆ ಅಲ್ವಾ. ಅದ್ರ ಬದಲಿಗೆ ಎ ಅಂತ ಬರೆದು ಒಂದು ಆರೋ ಮಾರ್ಕ್ ಹಾಕ್ಬಿಟ್ರೆ ಇಟ್ ಈಸ್ ವೆಕ್ಟರ್. ಕೆಲವೊಮ್ಮೆ ಪಿ ಅಂತ ಕೂಡ ಬರೀತಾರೆ. ಹೀಗೆ ಒಟ್ಟಾರೆ ವೆಕ್ಟರ್ ರೆಪ್ರೆಸೆಂಟೇಷನ್ಗೆ ಏನಾದರೂ ಒಂದು ಡಿಫರೆಂಟ್ ಸ್ಟೈಲ್ ಇರಬೇಕು. ನನ್ನ ಡಿಸ್ಕಷನ್ಸ್ ಅಲ್ಲಿ ಈ ತರದ ರೆಪ್ರೆಸೆಂಟೇಷನ್ ಅನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಲೆಟರ್ ಅನ್ನ ಬರೆದು ಅದ್ರ ಮೇಲೆ ಆರೋ ಮಾರ್ಕ್ ಹಾಕಿದ್ರೆ ದೆನ್ ಇಟ್ ಈಸ್ ಎ ವೆಕ್ಟರ್. ಈಗ ನೋಡಿ, F is equal to 5 Newton ಅಂತ ಬರೆದೆ. ಇಷ್ಟೇ ಬರೆದ್ರೆ ಸಾಲದು. ಆಕ್ಚುಲಿ ಐ ಶುಡ್ ರೈಟ್ ವೆಕ್ಟರ್ F is equal to 5 Newton. ಅದೇ ಮಾಸ್ is equal to 30 kg, ವೆಕ್ಟರ್ M ಅಂತ ಬರೀಬಾರ್ದು, ಬರೆದ್ರೆ ಟೋಟಲಿ ರಾಂಗ್ ಇಟ್ ಈಸ್. ಗೊತ್ತಾಯ್ತಲ್ವಾ? ಇದು ತಪ್ಪು. ಸೊ ಬನ್ನಿ, ಈಗ ವೆಕ್ಟರ್ನ ಸಿಂಬಾಲಿಕ್ ಆಗಿ ಬರೆಯೋದು ಹೇಗೆ ಅಂತ ಹೇಳಿದೆ. ಈಗ ಡಯಾಗ್ರಾಮ್ ಅಲ್ಲಿ ಬರೆಯೋದು ಹೇಗೆ ಅಂತ ಹೇಳ್ತೀನಿ. ನಾರ್ಮಲಿ ಏನು ಮಾಡ್ತೀವಿ, ವೆಕ್ಟರನ್ನು ಒಂದು ಲೈನ್ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್, ಇದನ್ನು ಎಂಡಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ಟೈಲ್ ಅಂತ ಕೂಡ ಕರೀತಾರೆ, ಇದನ್ನು ಹೆಡ್ ಅಂತ ಕೂಡ ಕರೀತಾರೆ. ಹೆಡ್ ಯಾವ ಕಡೆಗಿರುತ್ತೋ ಆ ಕಡೆ ಆರೋ ಮಾರ್ಕನ್ನು ಹಾಕಬೇಕು. ಸೊ ಇದು ಆರೋ ಹೆಡ್ ಅಂತ ಅರ್ಥ. So arrow head represents direction, length of this line represents magnitude diagram ಅಲ್ಲಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎರಡು ಫೋರ್ಸ್ಗಳನ್ನು ತಗೊಳ್ಳೋಣ. ಫೋರ್ಸ್ ಆಫ್ 2 Newton ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್, ಫೋರ್ಸ್ ಆಫ್ 4 Newton ಆಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಇವೆರಡನ್ನು ವೆಕ್ಟರ್ ಎಕ್ಸ್ ಆಕ್ಸಿಸ್ ಕಡೆಗೆ ಇದೆ ಅಂತ ಇಟ್ಕೊಳ್ಳಿ. ಇವೆರಡನ್ನು ವೆಕ್ಟರ್ಸ್ ಅಲ್ಲಿ ಬರೀರಿ ಅಂತಂದ್ರೆ ಏನು ಬರೀತೀರಾ ನೀವು? ಒಂದು 2 ಸೆಂಟಿಮೀಟರ್ ಲೈನು ಹೀಗೆ, ಇನ್ನೊಂದು ಅದರ ಡಬ್ಬಲ್ 4 ಸೆಂಟಿಮೀಟರ್ ಲೈನು ಹೀಗೆ.
ಹೀಗೆ. ಸೊ ದಿಸ್ ಈಸ್ F1, ದಿಸ್ ಈಸ್ F1, ದಿಸ್ ಈಸ್ F2 ಈ ಥರ ರೆಪ್ರೆಸೆಂಟ್ ಮಾಡಬೇಕು. ಸೊ ಇಲ್ಲಿ ಲೆಂತ್ ಆಫ್ ದ ಲೈನ್ ರೆಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್, ಆರೋ ಹೆಡ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್. ಓಕೆ, ಇವಾಗ ಎಕ್ಸ್ ಆಕ್ಸಿಸ್ ಅಂದರೆ ಹಿಂಗೆ ಬರೀತೀರಾ, ವೈ ಆಕ್ಸಿಸ್ ಅಂದರೆ ಹೆಂಗೆ ಬರೀತೀರಾ, ದಿಸ್ ವೇ. ಇವೆರಡೂ ಬಿಟ್ಟು ಬೇರೆ ಬೇರೆ ಕಡೆ ಕೂಡ ಬರೀಬಹುದು. ಐ ಆಮ್ ಥ್ರೋಯಿಂಗ್ ಎ ಸ್ಟೋನ್ ಇನ್ ದಿಸ್ ಡೈರೆಕ್ಷನ್, ಸೊ ದಿಸ್ ಈಸ್ ದ ವೆಲಾಸಿಟಿ ಡೈರೆಕ್ಷನ್ ಈ ಥರ. ಸೊ ವೆಕ್ಟರ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಟ್ರೈಟ್ ಲೈನ್ ವಿತ್ ಆರೋ ಹೆಡ್. ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ಟೈಲ್ ಅಂಡ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಹೆಡ್. ಇದು ವೆಕ್ಟರ್ ರೆಪ್ರೆಸೆಂಟೇಷನ್. ಈಗ ವೆಕ್ಟರ್ ರೆಪ್ರೆಸೆಂಟೇಷನ್ ಗೊತ್ತಾಯಿತು, ಮುಂದಕ್ಕೆ ಹೋಗೋಣ. ಟೈಪ್ಸ್ ಆಫ್ ವೆಕ್ಟರ್ಸ್ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ನು ಇರಬೇಕು ಅಂತ ಹೇಳಿದ್ನಲ್ವಾ. ಸಪೋಸ್ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಒಂದೇ ಇದ್ದರೆ, ಈಗ 2 ನ್ಯೂಟನ್, ಇದು ಕೂಡ 2 ನ್ಯೂಟನ್ನೇ ಆದರೆ, ಸಪೋಸ್ ದಿಸ್ ಈಸ್ ಆಲ್ಸೋ 2 ನ್ಯೂಟನ್, ದೆನ್ ದಿಸ್ ವೆಕ್ಟರ್ ವಿಲ್ ಬಿ ಓನ್ಲಿ ಟಿಲ್ ದಿಸ್ ಪಾಯಿಂಟ್, ದಿಸ್ ಪೋರ್ಷನ್ ವಿಲ್ ನಾಟ್ ಬಿ ದೇರ್. ದಟ್ ಮೀನ್ಸ್ ನೌ F1 and F2 ಆರ್ ಲೈಕ್ ವೆಕ್ಟರ್ಸ್, ಈಕ್ವಲ್ ವೆಕ್ಟರ್ಸ್. ಸೊ ಈಕ್ವಲ್ ವೆಕ್ಟರ್ಸ್ ಅನ್ನೋದು ಫಸ್ಟ್ ಕ್ಯಾಟಗರಿ. ಏನಂದ್ರೆ ಹಂಗಾದ್ರೆ ಈಕ್ವಲ್ ವೆಕ್ಟರ್ಸ್ ಅಂದರೆ ಏನು? 2 ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ದರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್ ಆರ್ ಸೇಮ್. ಗೊತ್ತಾಯ್ತಲ್ವಾ? ಈಗ ಒಂದು ವೆಕ್ಟರ್ ಈ ಕಡೆ ಅಂದರೆ ಒಂದು ಫೋರ್ಸ್ ಹಂಗೆ ಇದೆ, ಇನ್ನೊಂದು ಫೋರ್ಸ್ ಹಿಂಗಿದೆ ಅಂದರೆ ಇದು -2 ಇದೆ ಅಂದ್ಕೊಳ್ಳಿ. ಅವಾಗ ಈ ಆರೋ ಮಾರ್ಕ್ ಇಲ್ಲಿರೋದಿಲ್ಲ, ಈ ಕಡೆ ಸೈಡಲ್ಲಿರುತ್ತೆ. ದೆನ್ ಐ ಸೇ F2 ಈಸ್ ನೆಗೆಟಿವ್ ಆಫ್ F1, F2 ಈಸ್ ನೆಗೆಟಿವ್ ಆಫ್ F1. ಸೊ ನೆಗೆಟಿವ್ ವೆಕ್ಟರ್ ಅಂತ ಯಾವಾಗ ಕರಿತೀವಿ? ಇಫ್ ದ ಡೈರೆಕ್ಷನ್ ಈಸ್ ಆಪೋಸಿಟ್, ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್, ದೆನ್ ವಿ ಕಾಲ್ ಇಟ್ ಆಸ್ ನೆಗೆಟಿವ್ ವೆಕ್ಟರ್. ನೋಡಿ, F2 ಕೂಡ 2 ನ್ಯೂಟನ್ನೇ, F1 ಕೂಡ 2 ನ್ಯೂಟನ್ನೇ, ಆದರೆ F2 ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇದೆ, F1 ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇದೆ. ಸೊ ದಿಸ್ ಈಸ್ ನೆಗೆಟಿವ್ ವೆಕ್ಟರ್ ಕಾನ್ಸೆಪ್ಟ್. ಇನ್ನೂ ಒಂದು ಸ್ಪೆಷಲ್ ವೆಕ್ಟರ್ ಇದೆ, ನಲ್ ವೆಕ್ಟರ್ ಅಂತ ಕರಿತೀವಿ. ನಲ್ ವೆಕ್ಟರನ್ನು ನಮ್ಮ ಫಿಸಿಕ್ಸ್ ಫಸ್ಟ್ PUC ಲೆವೆಲ್ಗೆ ನಾವು ಯೂಸ್ ಮಾಡೋದಿಲ್ಲ, ತುಂಬ ಹೈಯರ್ ಲೆವೆಲಲ್ಲಿ ಅದು ಬರುತ್ತೆ. ಆದರೆ ಡೆಫಿನೇಷನ್ ಗೊತ್ತಿರಲಿ ನಿಮಗೆ. 0 ಮ್ಯಾಗ್ನಿಟ್ಯೂಡ್ ಇದ್ದರೆ ಅದನ್ನು ನಲ್ ವೆಕ್ಟರ್ ಅಂತ ಕರಿತೀವಿ. ಸರ್ ಮ್ಯಾಗ್ನಿಟ್ಯೂಡ್ 0 ಆದಮೇಲೆ ಡೈರೆಕ್ಷನ್ಗೆ ಏನಾದರೂ ಬೆಲೆ ಇದೆಯಾ? ಇದೆ, ಅದು ಬೇರೆ ಬೇರೆ ಕಾಂಟ್ರಾಸ್ಟಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ, ಸದ್ಯಕ್ಕೆ ನಮಗೆ ಬೇಡ. ಸೊ ನಲ್ ವೆಕ್ಟರ್ ಅಂದರೆ ಏನು? 0 ಮ್ಯಾಗ್ನಿಟ್ಯೂಡ್. ಆಯಿತಾ? ಇನ್ನೂ ಒಂದು ವೆಕ್ಟರ್ ಇದೆ, ಯೂನಿಟ್ ವೆಕ್ಟರ್ ಅಂತ. ಏನಪ್ಪ ಯೂನಿಟ್ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ 1 ಇರಬೇಕು, ಬರೀ 1 ಅಷ್ಟೇ. 2, 3, 4, 5, 5 ನ್ಯೂಟನ್, 10 ನ್ಯೂಟನ್, 100 ನ್ಯೂಟನ್ ಅವೆಲ್ಲ ಬೇರೆ ಬೇರೆ. 1 ನ್ಯೂಟನ್ ಇದ್ರೆ ಅದನ್ನು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಯೂನಿಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಈಸ್ 1 ಅಂಡ್ ಇಟ್ ಈಸ್ ನಾರ್ಮಲಿ ಯೂಸ್ಡ್ ಟು ರೆಪ್ರೆಸೆಂಟ್ ಓನ್ಲಿ ಡೈರೆಕ್ಷನ್. ಡೈರೆಕ್ಷನ್ ಅನ್ನು ಬರೀಲಿಕ್ಕೆ ಯೂನಿಟ್ ವೆಕ್ಟರ್ನ ಬಳಸ್ತೀವಿ. ಇದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಅನ್ನು ಮೆನ್ಷನ್ ಮಾಡಲಿಕ್ಕೆ ಐ ಅನ್ನೋ ಯೂನಿಟ್ ವೆಕ್ಟರ್ನ ಬಳಸ್ತೀವಿ. ವೈ ಆಕ್ಸಿಸ್ಗೆ ಜೆ ಅನ್ನೋ ಯೂನಿಟ್ ವೆಕ್ಟರ್ನ ಬಳಸ್ತೀವಿ. ಹಾಗೆ ಕೆ, ಝೆಡ್ ಆಕ್ಸಿಸ್ಗೆ ಕೆ ಅಂತ ಕೂಡ ಬಳಸ್ತೀವಿ. ಇವುಗಳ ಮೇಲೆ ಈ ಥರ ಒಂದು ಸಿಂಬಲ್ ಹಾಕ್ತೀವಿ, ಇದನ್ನು ಕ್ಯಾಪ್ ಅಂತ ಕರೀತಾರೆ. ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಐ ಕ್ಯಾಪ್ ಈಸ್ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, ಜೆ ಈಸ್ ಅಲಾಂಗ್ ಐ ಕ್ಯಾಪ್ ಈಸ್ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಈಸ್ ಅಲಾಂಗ್ ವೈ ಆಕ್ಸಿಸ್, ಕೆ ಈಸ್ ಅಲಾಂಗ್ ಝೆಡ್ ಆಕ್ಸಿಸ್. ಇದು ಯೂನಿಟ್ ವೆಕ್ಟರ್ ಆಯಿತು. ಸೊ ರಿಪೀಟ್ ಮಾಡ್ತೀನಿ. ಲೈಕ್ ವೆಕ್ಟರ್ಸ್, ಆಪೋಸಿಟ್ ವೆಕ್ಟರ್, ನಲ್ ವೆಕ್ಟರ್, ಯೂನಿಟ್ ವೆಕ್ಟರ್ ಅಂಡ್ ದೆನ್ ಯೂನಿಟ್ ವೆಕ್ಟರ್ ಅಂಡ್ ದೆನ್ ಓಕೆ, ನಲ್ ವೆಕ್ಟರ್ ಆಯಿತು, ಯೂನಿಟ್ ವೆಕ್ಟರ್. ಸೊ ರಿಪೀಟ್: ಲೈಕ್ ವೆಕ್ಟರ್, ನೆಗೆಟಿವ್ ವೆಕ್ಟರ್, ನಲ್ ವೆಕ್ಟರ್, ಯೂನಿಟ್ ವೆಕ್ಟರ್. ಬಟ್ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಇನ್ನು 2 ವೆಕ್ಟರ್ಸ್ ಬೇಕು. ಒಂದು ಪೊಸಿಷನ್ ವೆಕ್ಟರ್, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ದಟ್ ಐ ವಿಲ್ ಎಕ್ಸ್ಪ್ಲೈನ್ ನೌ. See this diagram. Here this was the origin and that ant irve, it moved like this and then like this. Right now its position is here. So how to reach this point? First you travel some unit along x axis, some unit along y axis. That means this way and this way. Instead of that you go straight like this. This is what I said in the case of Vasco da Gama's ship, sea voyage. ಸಮುದ್ರಯಾನದಲ್ಲಿ ಅವನು ಹೀಗೆ ಸುತ್ತಾಡ್ಕೊಂಡು ಬರೋ ಬದಲಿಗೆ ಹಿಂಗೆ ಬಂದುಬಿಟ್ಟಿದ್ರೆ ಕಡಿಮೆ ಆಗಿರ್ತಿತ್ತು ಅಲ್ವಾ ಅಂತ ಹೇಳಿದೆ ಅಲ್ವಾ. ಹಾಗೆ ಇಲ್ಲಿ ಕೂಡ ಇನ್ಸ್ಟೆಡ್ ಆಫ್ ಗೋಯಿಂಗ್ ಲೈಕ್ ದಿಸ್ ಅಂಡ್ ಲೈಕ್ ದಿಸ್, ಇಫ್ ಯು ಗೋ ದಿಸ್ ವೇ, ಆಕ್ಚುಲಿ ಆಂಟ್ ಈಸ್ ನಾಟ್ ಮೂವಿಂಗ್ ದಿಸ್ ವೇ. ಇರುವೆಯನ್ನು ಹಿಂಗೆ ಸುತ್ತಿ ಬಳಸಿ ಹೋಗೋದಿಲ್ಲ, ಹೀಗೆ ಹರ್ಕೊಂಡು ಹೋಗೋದು. ಬಟ್ ದ ಪೊಸಿಷನ್ ಐ ಆಮ್ ಲೊಕೇಟಿಂಗ್ ವಿತ್ ದ ಹೆಲ್ಪ್ ಆಫ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್. This vector which is used to locate the position is known as position vector. Normally position vector ಅನ್ನು R ಅನ್ನೋ ಸಿಂಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. So what is position vector? It is a vector used to locate the position of the particle. See for example,
I have ant. First it went to this point, say P. Afterwards it moves to some other point, say P dash, right? Now starting from O it is going. Now to find its first position I write OP. OP is the position vector. Next to find its position I draw another line, that is OP dash, another vector. Now that ant would have traveled from P to P dash in different routes. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಹಿಂಗೆ ಹರ್ಕೊಂಡು ಹೋಗಿರ್ಬೋದು, ಅಥವಾ ಹೀಗೆ ಸುತ್ತಾಡ್ಕೊಂಡು ಹೋಗಿರ್ಬೋದು, ಅಥವಾ ಹೀಗೆ ಬಂದು ಹೀಗೆ ಹೋಗಿರ್ಬೋದು. ಇಟ್ ಮೈಟ್ ಹ್ಯಾವ್ ಟೇಕನ್ ಎನಿ ಆಫ್ ದ ರೂಟ್ಸ್. ಬಟ್ ನೌ ಐ ವಿಲ್ ರೈಟ್ ಅನದರ್ ವೆಕ್ಟರ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ನೋಡಿ ಕೇಳಿಸ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಗೂ ಪೊಸಿಷನ್ ವೆಕ್ಟರ್ಗೂ ವ್ಯತ್ಯಾಸ ಇದೆ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದರೆ ಇಟ್ ಈಸ್ ಅ ವೆಕ್ಟರ್ ಬಿಟ್ವೀನ್ ಟೂ ಡಿಫರೆಂಟ್ ಪೊಸಿಷನ್ಸ್. It is the shortest distance between two different positions, P to P dash. So OP is a position vector. Okay, OP dash is a position vector, whereas PP dash is not a position vector, it is displacement vector. ನಾನು ಈ ಬೋರ್ಡ್ ಮೇಲೆ ಬಿಟ್ಟಂತ ಇರುವೆ ಹೀಗೆ 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 ಹೋಗಿರ್ಬೋದು, ಅಥವಾ ಹೀಗೆ 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 ಹೋಗಿರ್ಬೋದು, ಅಥವಾ ಹೀಗೇನೂ ಹೋಗಿರಬಹುದು. ಆದರೆ ನನಗೆ ಬೇಕಾಗಿರೋದು ಮುಂಚೆ ಎಲ್ಲಿತ್ತು ಇವಾಗ ಎಲ್ಲಿದೆ ಅವೆರಡನ್ನು ಜಾಯಿನ್ ಮಾಡೋ ಲೈನ್ ಅಷ್ಟೇನೆ. ಅದನ್ನೇ ನಾನು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಈಸ್ ಐದರ್ ಈಕ್ವಲ್ to position vector or less than position vector. It cannot be greater than position vector. Or displacement vector is the shortest distance between initial and final position of the object. ಇದು displacement vector ಗೆ ಸಂಬಂಧಪಟ್ಟಂಗೆ. ಸೊ ಟೈಪ್ಸ್ ಆಫ್ ವೆಕ್ಟರ್ಸ್ ಅಲ್ಲಿ ಇಷ್ಟನ್ನ ನೆನಪಿಟ್ಕೊಳ್ಳಿ: ಪೊಸಿಷನ್ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಲೈಕ್ ವೆಕ್ಟರ್, ಅನ್ಲೈಕ್ ವೆಕ್ಟರ್, ನೆಗೆಟಿವ್ ವೆಕ್ಟರ್, ನಲ್ ವೆಕ್ಟರ್ ಅಂಡ್ ಯೂನಿಟ್ ವೆಕ್ಟರ್. ಸೊ ವೆಕ್ಟರ್ ಅಂದ್ರೆ ಏನು ಹೇಳಿ ಆಯಿತು, ಆಮೇಲೆ ಸ್ಕೇಲಾರ್ ಅಂದ್ರೆ ಏನು ಹೇಳಿ ಆಯಿತು. ಇನ್ನು ಮುಂದೆ ಹಿಂದೆ ಬರೋದೆಲ್ಲನೂ ಕೂಡ ವೆಕ್ಟರ್ಗೆ ಸಂಬಂಧಪಟ್ಟಂಗೆನೆ. ಬಿಫೋರ್ ಐ ಪ್ರೊಸೀಡ್, ಜಸ್ಟ್ ಐ ವುಡ್ ಲೈಕ್ ಟು ಮೆನ್ಷನ್ ಒನ್ ಆರ್ ಟು ಪ್ರಾಪರ್ಟೀಸ್ ಆಫ್ ವೆಕ್ಟರ್. ಮೊಟ್ಟ ಮೊದಲನೇದಾಗಿ ವೆಕ್ಟರ್ಸನ್ನು ನಾವು ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ಲಿ ಮಾಸ್ನ ಆ್ಯಡ್ ಮಾಡ್ದಂಗೆ, ಲೆಂತನ್ನು ಆ್ಯಡ್ ಮಾಡ್ದಂಗೆ ವೆಕ್ಟರ್ಸನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ದೇ ಡು ನಾಟ್ ಒಬೇ ಸಿಂಪಲ್ ಆಲ್ಜಿಬ್ರಾ. ಅದಕ್ಕೆ ಬೇರೆ ಥರದ್ದೇ ಆಲ್ಜಿಬ್ರಾ ಇದೆ, ಅದನ್ನು ವೆಕ್ಟರ್ ಆಲ್ಜಿಬ್ರಾ ಅಂತ ಕರಿತೀವಿ. ಇವಾಗ ಫೋರ್ಸ್ 5 ನ್ಯೂಟನ್, ಅನದರ್ ಫೋರ್ಸ್ 2 ನ್ಯೂಟನ್ ಇದ್ದರೆ ಐ ಕೆನಾಟ್ ಸೇ ಇಟ್ ಈಸ್ 5 + 2 7. ಇಟ್ ಮೇ ಬಿ 5 + 2, ಇಟ್ ಮೇ ಬಿ ಡಿಫರೆಂಟ್ ಫ್ರಮ್ 5 + 2 ಆಲ್ಸೋ. ಆಲ್ವೇಸ್ ವೆಕ್ಟರ್ಸ್ ಕೆನಾಟ್ ಬಿ ಆ್ಯಡೆಡ್ ಡೈರೆಕ್ಟ್ಲಿ. ಸೊ ಅದಕ್ಕೆ ಡಿಫರೆಂಟ್ ಆಲ್ಜಿಬ್ರಾ ಇದೆ. ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಈಸ್ ಆಲ್ಸೋ ನಾಟ್ ಸೋ ಸಿಂಪಲ್. ಹೋ ದೇ ವೋಂಟ್ ಒಬೇ ಸಿಂಪಲ್ ಅಡಿಷನ್ ರೂಲ್, ಮಲ್ಟಿಪ್ಲಿಕೇಶನ್ ರೂಲ್. ದಿಸ್ ಈಸ್ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಯು ಕ್ಯಾನ್ ಮಲ್ಟಿಪ್ಲೈ ಅ ವೆಕ್ಟರ್ ಬೈ ಎ ನಂಬರ್. ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡ್ಬೋದು. 2 ಇಂದ, ಈಗ ಇಲ್ಲೆಲ್ಲೋ ಮಾಡಿದ್ನಲ್ಲ 2 ಇಂದ, ಹಾಗೆ ಇಲ್ಲೂ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಡೈರೆಕ್ಷನ್ ರಿಮೈನ್ಸ್ ಸೇಮ್. ಎ ಇದ್ದಿದ್ದು ಎ ಹಾಗೆ ಈ ಕಡೆಗೆ ಇರುತ್ತೆ, ಆದರೆ ಮ್ಯಾಗ್ನಿಟ್ಯೂಡ್ ಡಬಲ್ ಆಗುತ್ತೆ. ಸಪೋಸ್ ಇಫ್ ದಿಸ್ was A, now it is 2A. So if you multiply by a positive number, same direction with increase in the magnitude. By chance if you multiply by negative number, same vector if you multiply by negative number, not only magnitude, even direction also will change. That means it becomes -2a. So if vector is multiplied by positive integer, direction remains same, magnitude increases. ಇವೆಲ್ಲ NCERT book ಅಲ್ಲಿ ಇದಾವೆ, ನೀಟ್ ಎಕ್ಸಾಮ್ಗೆ ಬರ್ತಕ್ಕಂಥ ಪಾಯಿಂಟ್ಗಳಿವು. If a vector is multiplied by positive number, its magnitude increases, direction remains same. If the same vector is multiplied by negative number, then it's not only magnitude, even direction also changes. Direction is 180 degree rotated. Okay, ಈ ಥರ ಬೇಕಾದಷ್ಟು. ಆಮೇಲೆ ವೆಕ್ಟರ್ ಅನ್ನು ನಾವು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಬಹುದು. If you multiply a vector by scalar, you will get another vector. If you multiply vector by a scalar, you will get another vector. For example, acceleration is a vector, mass is a scalar. If you multiply acceleration by mass, you will get force. ಗೊತ್ತಾಯ್ತಲ್ವಾ? So when a vector is multiplied by scalar quantity, I will get a new vector quantity. Got it?
ಇಲ್ಲೂ ಕೂಡ ಅದೇ ಅಲ್ವಾ ಆಗಿದ್ದು, ಅಲ್ಲಿ ಏರಿಯಾ ಬರ್ದಿದ್ನಲ್ವಾ. ಸಪೋಸ್ ಇಫ್ ಐ ಡಿವೈಡ್ ವೆಕ್ಟರ್ ಬೈ ಅನದರ್ ವೆಕ್ಟರ್, ಇಫ್ ಐ ಡಿವೈಡ್ ವೆಕ್ಟರ್ ಬೈ ಅನದರ್ ವೆಕ್ಟರ್ ಐ ವಿಲ್ ಗೆಟ್ ಸ್ಕೇಲಾರ್. ಇಲ್ಲೇ ಇದೆ ಎಲ್ಲನೂ, ಎಫ್ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಎಮ್. ಇಫ್ ಐ ಡಿವೈಡ್ ವೆಕ್ಟರ್ ಬೈ ಸ್ಕೇಲಾರ್ ಅಗೇನ್ ಐ ವಿಲ್ ಗೆಟ್ ವೆಕ್ಟರ್. ಜ್ಞಾಪಕ ಇಟ್ಕೊಳ್ಳಿ, ಮಲ್ಟಿಪ್ಲೈ ವೆಕ್ಟರ್ ಬೈ ಸ್ಕೇಲಾರ್, divide vector by scalar. In both the cases the resultant value is vector only. ಈ ಫಾರ್ಮುಲಾದಿಂದನೇ 2-3 ಪ್ರಾಪರ್ಟಿ ಬರೆದ್ಬಿಡ್ಬೋದು. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಇಂದ, ಎಫ್ ಈಸ್ ವೆಕ್ಟರ್, ಎಮ್ ಈಸ್ ಸ್ಕೇಲಾರ್, ಎ ಈಸ್ ವೆಕ್ಟರ್. ವೆನ್ ವೆಕ್ಟರ್ ಈಸ್ ಡಿವೈಡೆಡ್ ಬೈ ಸ್ಕೇಲಾರ್ ಐ ಗೆಟ್ ವೆಕ್ಟರ್. ವೆನ್ vector is multiplied by scalar I get vector. Suppose if two vectors are divided, I get a scalar. So ಒಂದು ಟಾಸ್ಕ್ ಅನ್ನು ಕೊಡ್ತೀನಿ, ಡಿವೈಡ್ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು. ಬೈ ಚಾನ್ಸ್ ಇಫ್ ಐ ಮಲ್ಟಿಪ್ಲೈ ಟೂ ಸ್ಕೇಲ್ ವೆಕ್ಟರ್ ಕ್ವಾಂಟಿಟೀಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್. ಗೊತ್ತಾಗ್ತಾ ಇದೆಯಾ? 2 ವೆಕ್ಟರ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಬರೋ ಆನ್ಸರ್ ಏನು, ಸ್ಕೇಲಾರ್ ಆಗಿರುತ್ತಾ ವೆಕ್ಟರ್ ಆಗಿರುತ್ತಾ ಯೋಚನೆ ಮಾಡಿ. ಆ್ಯಕ್ಚುಲಿ ಅದು ಸ್ಕೇಲಾರು ಆಗಿರೋ ಚಾನ್ಸ್ ಇದೆ, ವೆಕ್ಟರ್ ಕೂಡ ಆಗಿರೋ ಚಾನ್ಸ್ ಇದೆ. ಯಾವ ಥರ ಮಲ್ಟಿಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸರ್ ಏನದು ಯಾವ ಥರ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ ಅಂದರೆ ಮಲ್ಟಿಪ್ಲಿಕೇಶನಲ್ಲೂ ಥರ ಇದೆಯಪ್ಪ, ಇದೇ ವೆಕ್ಟರಿನ ಸ್ಪೆಷಾಲಿಟಿ. ಮಲ್ಟಿಪ್ಲಿಕೇಶನ್ನಲ್ಲಿ 2 ಥರ ಇದೆ. ಒಂದು ಎ ಡಾಟ್ ಬಿ ಅಂತ ಬರಿತೀವಿ, ಇದನ್ನು ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರೀತಾರೆ. ಇನ್ನೊಂದು ಎ ಕ್ರಾಸ್ ಬಿ ಅಂತ ಇದೆ, ಇದನ್ನು ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಅಂತ ಕರೀತಾರೆ. ಎಸ್ಪೆಷಲಿ ವೆಕ್ಟರ್ ಪ್ರಾಡಕ್ಟನ್ನು ನಾವು ರೊಟೇಷನಲ್ ಮೋಷನಲ್ಲಿ ತುಂಬ ಯೂಸ್ ಮಾಡಿದ್ದೀವಿ, ಅದನ್ನೆಲ್ಲ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಈವನ್ ದಿಸ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದಿ ವರ್ಕ್ ಪವರ್ ಎನರ್ಜಿ ಚಾಪ್ಟರ್. ಓಕೆ, ಸೊ ಇನ್ನೂ ಸಾಕಷ್ಟು ಹೇಳೋದಿದೆ. ಪ್ಲೀಸ್ ಸ್ಟೇ ವಿತ್ ಮೀ, ಶೇರ್ ಯುವರ್ ಕಾಮೆಂಟ್ಸ್, ಶೇರ್ ಯುವರ್ ಒಪಿನಿಯನ್ ಆ್ಯಂಡ್ ಆಲ್ಸೋ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ಫಸ್ಟ್ ಪಿ ಯು ಸಿ ವಿಡಿಯೋಸನ್ನು ಸ್ವಲ್ಪ ದಿನ ನಿಲ್ಲಿಸಿದ್ದೆ ಬಿಕಾಸ್ ಐ ವಾಸ್ ಫೋಕಸಿಂಗ್ ಆನ್ ಸೆಕೆಂಡ್ ಪಿ ಯು ಸಿ. ನೌ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ದ ಸೆಕೆಂಡ್ ಪಿ ಯು ಸಿ ಆಸ್ ವೆಲ್ ಆಸ್ ಫಸ್ಟ್ ಪಿ ಯು ಸಿ ಸೈಮಲ್ಟೇನಿಯಸ್ಲಿ. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.